ಅಂತೇಳಿ ನಾನು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರ ಸರ್ ಮನೆಯಲ್ಲಿ ನಾನು ಸುಮಾರು 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ. ಡ್ರೈವರಾಗಿ ಮೊದಲು ಕುದುರೆಮುಖ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊತ ಪ್ರೈವೇಟಲ್ಲಿ, ಆಮೇಲೆ ಇಲ್ಲಿ ಬಂದು ಸಾಹೇಬ್ರ ಮನೆಯಲ್ಲಿ, ಅಲ್ಲಿ ಸಾಹೇಬ್ರು ಕ್ಲೋಸ್ ಆದ ಫ್ರೆಂಡು ಸದಾಶಿವ ಅಂತೇಳಿ ಸಾಹೇಬರು ಮುಖ್ಯಮಂತ್ರಿ ಚಂದ್ರ ಸರ್ ಕ್ಲೋಸ್ ಫ್ರೆಂಡ್ ಆಗಿರೋಂಥ ಅವರೇ ಬಂದು ಮೊದಲಿಗೆ ಇಲ್ಲೇ ಬೆಂಗಳೂರಲ್ಲೇ ಫಸ್ಟು ಸೇರಿಸಿ ನನಗೆ ಮತ್ತು ಇಲ್ಲೇ ಜಾಬ್ ಮಾಡಿಸಿ ನನಗೆ ಸಾಹೇಬರು. ಈಗ ಗೋರ್ಮೆಂಟ್ ಆಗಿ ನನಗೆ ಒಂದು 6 ವರ್ಷ ಮೇಲೆ ಆಯಿತು. ಮತ್ತು ಮನೆಯಲ್ಲಿ ಇರೋದು ಯಾವ ಥರ ಅಂದರೆ ಕಾಮಿಡಿಯಾಗಿ ಇರ್ತಾರೆ. ಹೊರಗಡೆ ಹೋದರೆ ಸುಮಾರು ಜನ ಸೀರಿಯಸ್ ಆಗಿರ್ತಾರಲ್ಲ ಸಾಹೇಬರು, ನಿಮ್ಮ ಸಾಹೇಬರು ಎಲ್ಲ ರೀತಿ ಕೇಳ್ತಾ ಇರ್ತಾರೆ ನನಗೆ. ಇಲ್ಲಪ್ಪ ಆ ಥರ ಏನಿಲ್ಲ, ಕಾಮಿಡಿಯಾಗೆ ಮಾಡ್ತಾರೆ, ತಮಾಷೆ ಮಾಡ್ತಾರೆ ಎಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲಪ್ಪ ನಿಮ್ಮ ಸಾಹೇಬ್ರು ನೋಡಿದ್ರೆ ನಮಗೆ ಒಂಥರ ಭಯ ಅಂತಂದರೆ, ಭಯ ಏನು ಒಂಥರ ಏನಿಲ್ಲ. ಅದರಲ್ಲಿ ಸಾಹೇಬರು ಮನೆಯಲ್ಲಿ ಯಾವುದೇ ಥರ ವಿಷಯಗಳು ತೊಗೊಂಡ್ರೆ ಕಾಮಿಡಿಯಾಗೆ ಮಾತಾಡ್ತಿರ್ತಾರೆ. ಯಾವುದೋ ಊರು, ನಿಮ್ಮ ಊರು ಯಾವುದು, ಏನು ಎಲ್ಲ ಸುಖಗಳು ದುಃಖಗಳು ಎಲ್ಲ ಪ್ರತಿಯೊಂದು ಕೇಳ್ತಿರ್ತಾರೆ. ರಂಗಭೂಮಿಲಿ ಹೋದ್ರೆ ನಮ್ಗೆ ಯಾವುದಾದ್ರು ನಿಂಗೆ ನಾಟಕ ಮಾಡೋಕ್ಕೆ ಬರುತ್ತಾನೋ, ಯಾವುದಾದ್ರು ಸಣ್ಣ ರೋಲ್ ಮಾಡೋಕ್ಕೆ ಬಂದರೆ ಮಾಡ್ಬಾ ಅಂತ ಎಲ್ಲ ಕರೀತಾ ಇರ್ತಾರೆ ನಮಗೆ. ನಾನು ಕೆಲವೊಂದು 2 ಸಲ ಮಾಡಿದೆ ಮುಖ್ಯಮಂತ್ರಿ ನಾಟಕದಲ್ಲಿ. ಮತ್ತು ಅಷ್ಟೇ ನನಗೆ ಕೆಲವೊಂದು ಸಲ ಟೈಮ್ ಸಿಕ್ಕಿರೋದು. ಮತ್ತು ಯಾಕೆ ನಂಗೆ ಜಾಬ್ ಆದಮೇಲೆ ರಿಟರ್ನ್ ಬರೋಕ್ಕಾಗ್ತಾಯಿಲ್ಲ. ಈಗ ನಾನು ಮನೆ ಮಾಡಿದೆ ಬೇರೆ ಥರ. ಹಾಗಾಗಿ ಸಾಹೇಬ್ರಿಗೆ ಏನೋ ಕೆಲಸ ಇದ್ದರೂ ಸಡನ್ಲಿ ಏನಕ್ಕೆ ಫೋನ್ ಮಾಡಿದರೆ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ ಸಾಹೇಬ್ರುಗಳು. ನೈಟು ಈಗ ನಾವು ಸಾಹೇಬ್ರ ಮನೇಲಿ ಏನೇ ಇದ್ದರೂ ಈಗ ಕಾಮಿಡಿಯಾಗಿ ಕೂತಿರ್ತೀವಿ. ಸಡನ್ಲಿ ಏನೋ ಒಂದು ನಮ್ಮ ಭಾಷೆನೇ ಬೇರೆ ಆಗುತ್ತೆ, ನಮ್ಮ ಉತ್ತರ ಕರ್ನಾಟಕ ಭಾಷೆ ಬೇರೆ ಆಗುತ್ತೆ, ಸಾಹೇಬ್ರದ್ದು ಈ ಕಡೆ ಒಂದು ಬೇಷ ಆಗುತ್ತೆ. ನಾವು ಕನ್ನಡಕ ಅಂತೀವಿ, ಚಸ್ಮಾ ಅಂತಿರ್ತೀವಿ, ಈ ಕಡೆ ಸಾಹೇಬ್ರದ್ದು ಒಂದು ಕಡೆ ಕರಿತಿರ್ತಾರೆ. ಅವರು ಒಂದ್ಸಲ ಏನೋ 2-3 ಸಲ ಕೇಳ್ತಾರೆ ಕ್ವಶನ್ಗಳು, ಅರ್ಥ ಆಗಿರೋದಲ್ಲ. ನಾ ಮಾತಾಡೋದಕ್ಕೂ ಅವ್ರು ಮಾತಾಡೋದಕ್ಕೂ ಕೆಲವೊಂದು ವರ್ಡ್ಗಳು ಅರ್ಥ ಆಗ್ತಾರಲ್ಲ, ಮತ್ತು ಪುನಃ ಕೇಳ್ತಿರ್ತಾರೆ. ಹಿಂಗನೋ ಏನದು ನೀ ಹೇಳಿದ್ದು ಅರ್ಥ ಆಗ್ತಾಯಿಲ್ಲ ನನಗಂತ. ಹೌದಾ, ಸರಿ ಬಿಡು ಆಯಿತು ಅಂತ ಸುಮ್ಮನೆ ಸಮಾಧಾನ ಮಾಡ್ತಾರೆ. ಮತ್ತು ಹೊರಗಡೆ ಎಲ್ಲೇ ಟೂರು ಕರ್ಕೊಂಡು ಹೋದ್ರು ಸಾಹೇಬರು, ಎಷ್ಟೋ ದೂರ ಹೋಗಲಿ ನಮಗೆ ಮೊದಲು ನಮ್ಮನ್ನು ವಿಚಾರಿಸ್ಕೊತಾರೆ. ಯಾಕಂದರೆ ಊಟ ತಿಂಡಿ ಏನು ಪ್ರತಿಯೊಂದು ನಮಗೆ ಕೇಳ್ತಾರೆ. ಯಾಕಂದ್ರೆ ನಾವು ವಾಹನ ಚಾಲನೆ ಮಾಡುವಾಗ ಪ್ರತಿಯೊಂದು ಅವ್ರದ್ದು ಯೋಗಗಳನ್ನು ನಾವು ಯೋಚಿಸ್ಬೇಕಾಗತ್ತೆ. ಮತ್ತು ಹೊರಗಡೆ ಹೋಗ್ಬೇಕಾದ್ರೆ ಕಾಮಿಡಿ ಮಾಡ್ಕೊತ ಹೋಗ್ತಿರ್ತಾರೆ ಕಾರಲ್ಲಿ, ನಿದ್ದೆ ಮಾಡಲ್ಲ ಯಾವುದೇ ಕಾರಣಕ್ಕೂ ಸಾಹೇಬರು. ಮಾತಾಡ್ಕೊತ ಸಾಂಗ್ ಆಗಲಿ ಏನಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಹಾಕೋ ಹಾಡುಗಳು ಕೇಳ್ಕೊಂಡು ಹೋಗ್ತಾರೋ. ನೀನು ಹುಷಾರಾಗಿ ನೀವು ಹೋಗು ಕಂಟ್ರೋಲಲ್ಲಿ. ಮತ್ತು ನಿದ್ದೆ ಬಂದರೆ ಹೇಳು, ಯಾವುದೇ ಒಂದು IB ಅಥವಾ ಏನೋ ಒಂದು ರೂಮಲ್ಲಿ ಎಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಮಲ್ಕೊಳ್ಳೋಣ, ಬೇಕಾದ್ರೆ ಬೆಳಗ್ಗೆದ್ದು ಹೋಗೋಣ ಅಂತ ಇರ್ತಾರೆ ಸಾಹೇಬರು. ಶುರು ಮಾಡಲ? ನೀವು ಯಾವ್ದಾನ ಒಂದು ಪ್ರಶ್ನೆ ಕೇಳಿ ಹೇಳ್ತೀನಿ. ಅವರು ನನಗೆ ಮದುವೆ ಆಗಕ್ಕೆ ಮುಂಚೆನೇ ನಾಟಕಗಳು ಮಾಡ್ತಿದ್ರು. ನಾಟಕ ಮಾಡೋವಾಗ ಅವ್ರಿಗೆ ನಾಟಕದವರು ಅಂತ ನಂಗೆ ಅಷ್ಟು ಗೊತ್ತಿರಲಿಲ್ಲ, ಸಿನಿಮಾದವರು ಅಂತ ಮಾತ್ರ ಗೊತ್ತಿತ್ತು. ನಾಟಕ ಆಡುವಾಗ ಬಂದ ಮೇಲೆ ನಾಟಕದವರು ಅಂತ ಗೊತ್ತಾಯಿತು. ಆಮೇಲೆ ಒಂದು ದಿವಸ ನನಗೆ ಮದುವೆ ಸೆಟ್ ಆದಮೇಲೆ ಯಾರೋ ಹೇಳಿದ್ರು, ಅಂದರೆ ನಮಗೆ ಸಂಬಂಧಿಕರೇನೆ, ಅವನಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ, ನಾಟಕದವರೇ ಒಬ್ಬರು ಹೆಂಡ್ತಿ ಇದ್ದಾಳೆ, ನಿಮ್ಮನ್ನು ಮದುವೆ ಸುಮ್ಮನೆ ಮಾಡ್ಕೋತಾ ಇರೋದು ಅಂತ. ನಮ್ಮ ಮನೇಲಿ ಒಂದ್ಸಲಿ ಮಾತು ಕೊಟ್ಟಿದ್ದೀವಿ, ಅವಳು ಹಣೆ ಬರ ಇದ್ದಂಗೆ ಆಗಲಿ ಅಂತ ಕೊಟ್ಟು ಮದುವೆ ಮಾಡಿದ್ರು. ಆಮೇಲೆ ನೋಡಿದ್ರೆ ಪಾಪ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಈಗಲೂ ನೋಡ್ಕೋತಾರೆ, ಅವಾಗಲೂ ನೋಡ್ಕೋತಾ ಇದ್ರು. ಆವಾಗ ನನಗೆ ನನ್ನ ಜೊತೆ ಇರೋದಕ್ಕೆ ಸಮಯ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಬಹಳಷ್ಟು ಸಮಯ ಕೊಡ್ತಾರೆ, ನನಗೆ ಬೇಜಾರಾಗೋಷ್ಟು ಸಮಯ ನನಗೆ ಕೊಡ್ತಾರೆ ಇವಾಗ. ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು, ಮತ್ತು ಯಾವುದೇ ಒಂದು ಫಾರಿನ್ಗೆ ಹೋಗಲಿ, ಮತ್ತು ಯಾವುದೇ ಒಂದು ನಾಟಕಕ್ಕೆ ಹೋಗಲಿ, ಒಂದು ಇದು ಬೇರೆ ಊರುಗಳಿಗೆ ಶೂಟಿಂಗ್ ಹೋಗಲಿ ಜೊತೆಗೆ ಹೋಗೋದು, ಹಂಗೆಲ್ಲ ಕರ್ಕೊಂಡು ಹೋಗ್ತಾರೆ. ಈಗ ಮೊದಲು ನಮಗೆ ಬೇಕಾಗಿದ್ದಿದ್ದು ಮದುವೆ ಆದವಸ್ತರಲ್ಲಿ, ಆವಾಗ ಫುಲ್ ಬ್ಯುಸಿ ಇದ್ದರು. ಮದುವೆ ಆದವಸ್ತರಲ್ಲಿ ನಮಗೆ ಹಗಲು ರಾತ್ರಿ ಮತ್ತು ಮನೆಗೆ ಬರೋದು ಕಷ್ಟ ಆಗ್ತಾಯಿತ್ತು. 3 ಸಿನಿಮಾ ಒಪ್ಕೋತಾಯಿದ್ರು ಅವಾಗ. ಅದ್ರ ಮಧ್ಯದಲ್ಲಿ ನಾಟಕದಲ್ಲಿ ಜಾಸ್ತಿ ನಾಟಕ ಮಾಡ್ತಿದ್ರು. ನನ್ನ ಮದುವೆ ಆಗಿ ಒಂದು 20 ದಿವಸಕ್ಕೆ ತಿಂಗಳಿಗೆ 50ನೇ ಶೋ ಆಗಿತ್ತು ಅಷ್ಟೊತ್ತಿಗೆ. ಅಲ್ಲಿ 50ನೇ ಶೋನೋ 75ನೇ ಶೋನೋ ನನಗೆ ಕರ್ಕೊಂಡೋಗಿ ಶೋ ಆಗಿದೆ ಅಂತ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ರು. ಆವಾಗಲೇ ನನ್ನ ನಾಟಕದಲ್ಲಿ ನಾನು ಒಂದು ನಾಟಕ ಜಾಸ್ತಿ ನೋಡೋಕೆ ಹೋಗ್ತಿಲ್ಲ. ನನಗೆ ಮದುವೆಯಾಗಿ 1 ವರ್ಷಕ್ಕೇ ಮಗು ಆಯಿತು. ಆ ಮಗು ನೋಡಿಕೊಂಡು ಮನೆಗೆ ಇರಬೇಕಾಗಿತ್ತು, ಯಾಕೆಂದರೆ ಚಿಕ್ಕ ಮಗು ಇತ್ತು. ಹಾಗಾಗಿ ನಮ್ಮ ಅತ್ತೆಗೂ ಸ್ವಲ್ಪ ವಯಸ್ಸಾಗಿತ್ತು, ಅದಕ್ಕೆ ನೋಡ್ಕೊಳಕ್ಕಾಗ್ತಾಯಿರಲಿಲ್ಲ. ನಾನು ಮನೇಲೇ ಇರ್ತಾಯಿದ್ದೆ, ಮನೆ ನೋಡಿಕೊಂಡು. ಆವಾಗ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ನಾಟಕನೂ ಹೋಗ್ತಾರೆ, ಸಿನಿಮಾಗೆ ಹೋಗ್ತಾರೆ, ನನಗೆ ಆಮೇಲೆ ರಾಜಕೀಯಕ್ಕೆ ಬಂದರು. ಅವೆಲ್ಲನೂ ಬ್ಯುಸಿ ಆಗಿಬಿಟ್ಟು ನಮ್ಮ ಕಡೆ ಗಮನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಗ ನಾನು ಸ್ವಲ್ಪ ಎಚ್ಚೆತ್ಕೊಂಡೆ, ಎಲ್ಲನೂ ನಾನೇ ನೋಡ್ಕೋಬೇಕಾಗತ್ತೆ, ನಾನು ಕಲಿಬೇಕಾಗತ್ತೆ. ಯಾಕೆಂದರೆ ನಾನು ಹಳ್ಳಿಯಿಂದ ಬಂದವಳು, ನನಗೇನೂ ಗೊತ್ತಿಲ್ಲ. ಬೆಂಗಳೂರು ನೋಡಿದ್ದೆ ನಮ್ಮ ಮದುವೆ ಅದು ಕರ್ಕೊಂಬಂದಿದ್ದ ದಿವಸನೇ ನಾನು ಬೆಂಗಳೂರು ನೋಡಿದ್ದು. ಅಂಥವ್ರಿಗೂ ನಾನು ಬೆಂಗಳೂರೇ ನೋಡಿರಲಿಲ್ಲ.
ಹಾಗಾಗಿ ಬೆಂಗಳೂರು ಹೇಗಿದೆ, ಬೆಂಗಳೂರು ಜನ ಹೇಗಿದ್ದಾರೆ, ಇವ್ರ ಜೊತೆ ನಾನು ನಾಟಕದವ್ರ ಜೊತೆ ಹೇಗೆ ಬೆರೀಬೇಕು, ಸಿನಿಮಾದವ್ರ ಜೊತೆ ಹೇಗಿರಬೇಕು, ರಾಜಕೀಯದವ್ರ ಜೊತೆ ಹೇಗೆ ಬೆರೀಬೇಕು ಅನ್ನೋದೆಲ್ಲನೂ ಕೂಡ ನನಗೆಲ್ಲದಕ್ಕೂ ಸಪೋರ್ಟ್ ಕೊಟ್ಟರು. ಆಮೇಲೆ ಆ ಮಕ್ಕಳು ದೊಡ್ಡವರಾದಂಗೆ ನಾನು ರಾಜಕೀಯಕ್ಕೆ ಎಂಟ್ರಿ ಅದೇ ಅದಕ್ಕೆ ಮುಂಚೆ ನಾಟಕದವ್ರ ಜೊತೆ ಮತ್ತು ನಾಟಕದಲ್ಲಿ ನಾನು ಇನ್ವಾಲ್ವ್ ಆಗೋಕ್ಕಾದೆ. ಯಾಕೆಂದರೆ ನಾನು ನನ್ನ ಕಡೆಗೆ ಬರಲ್ಲ ಇವ್ರು ಹೆಂಗೂ, ಅದೇ ಅವ್ರಿಗೆ ಪ್ರಪಂಚ ಆಗೋಗಿದೆ ನಾಟಕ. ಹಾಗಾಗಿ ನಾನು ನನ್ನ ಜೊತೆ ಹೇಗೂ ಬರಲ್ಲ ಅಂತ ಅವ್ರು ಹೇಗೆ ಹೋಗ್ತಾರೋ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೋದ್ರೆ ನನ್ನ ದಾರಿ ನಾನು ನೋಡ್ಕೋಬೋದು ಅವ್ರ ಜೊತೆನೇ ಹೊರಟೆ. ಹಾಗಾಗಿ ನನಗೆ ಸುಲಭ ಆಯಿತು. ಇವಾಗ ನಾನು ಅವರು ಏನೋ ನಾನು ಮುಖ್ಯಮಂತ್ರಿ ನಾಟಕ ಇರಲಿ, ಮೈಸೂರು ಮಲ್ಲಿಗೆ ರಾಜಾರಾಮ್ ನಮ್ಮ ಕಲಾಗಂಗಾದ್ರದ್ದು ಯಾವಾಗಿರುತ್ತೋ ನಾನು ಅಲ್ಲಿ ಹೋಗಿ ಒಂದ್ಸಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅವ್ರೇನೋ ಇದು ಮಸಾಲೆ ದೋಸೆ ಎಲ್ಲ ತರಿಸಿರ್ತಾರೆ, ಅವಾಗ ತಿನ್ಕೊಂಡು ಅವ್ರ ಜೊತೆನೇ ಎಲ್ಲ ಹರಟೆ ಹೊಡ್ಕೊಂಡು ಅವ್ರ ನಾಟಕ ಶುರುವಾದ್ಮೇಲೆ, ಯಾಕೆಂದ್ರೆ ನಮ್ಮನ್ನು ಒಳಗಡೆ ಬಿಡಲ್ಲ ಇದರಲ್ಲಿ ರಂಗಶೇಖರದಲ್ಲಿ. ಹಾಗಾಗಿ ನಾವು ವಾಪಸ್ ಮನೆಗೆ ಬರ್ತೀವಿ. ಅವ್ರ ನಾಟಕ ಮುಗಿಸ್ಕೊಂಡು ಎಲ್ಲ ಒಂದ್ಸಲ ಗೆಟ್ ಟುಗೆದರ್ ಪ್ರತಿ ವರ್ಷ ನಮ್ಮ ರಾಜಾರಾಮ್ ಅವರು ಒಂದು ಗೆಟ್ ಟುಗೆದರ್ ಅಂತ ಇಟ್ಕೋತಾರೆ. ಯಾಕೆಂದರೆ ನಾಟಕದವ್ರು ಎಲ್ಲರೂ ಸೇರಬೇಕು, ಎಲ್ಲರೂ ಸಿಗ್ತಾರೆ ಅಲ್ಲಿ, ಎಲ್ಲರೂ ಸೇರಿಸಿ ಒಂದು 150-200 ಜನಕ್ಕೆ ಊಟ ಹಾಕಿಸ್ತಾರೆ. ಹಾಗೆಲ್ಲ ನಾವೆಲ್ಲ ಒಂದು ಗುಂಪು ಇದ್ದಂಗೆ ಒಂದು ಕುಟುಂಬ ಇದ್ದಂಗೆ ಇದ್ದೀವಿ ನಾವು. ಹಾಗಾಗಿ ನಮಗೆ ನಾಟಕದವ್ರ ಜೊತೆ ನನಗೆ ತುಂಬ ಬೆರೆಯೋದಕ್ಕೆ ತುಂಬ ಇಷ್ಟ ಆಗತ್ತೆ. ಇವರು ನಾಟಕದ ಶುರು ಮಾಡಿದಾಗ ಮತ್ತು ಅವ್ರ ಜೊತೆ ಹೇಗೆ ಬೆರಿಬೇಕು ಅನ್ನೋದನ್ನ ಇವ್ರನ್ನ ನೋಡಿ ಕಲ್ತ್ಕೊಂಡಿದ್ದು. ನಾನು ನಾಟಕದಲ್ಲಿ ಇಲ್ಲೆಲ್ಲೂ ಮಾಡಿಲ್ಲ, ಬೆಂಗಳೂರಲ್ಲಿ ಇಂಡಿಯಾದಲ್ಲೆಲ್ಲೂ ಮಾಡಿಲ್ಲ. ನಾನು ಫಾರಿನ್ಗೆಲ್ಲ ಹೋದಾಗ ಮುಖ್ಯಮಂತ್ರಿ ನಾಟಕನ ಅಲ್ಲಿ ತೊಗೊಂಡೋದ್ವಿ ನಾವು. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಅಮೇರಿಕಾ ಮತ್ತು ಸಿಂಗಾಪುರ್, ಮಲೇಷಿಯಾ ಎಲ್ಲ ಹೋದಾಗ ಅಲ್ಲಿ ಪಾತ್ರಗಳನ್ನ ನಾನು ಮಾಡಿದೆ. ಯಾಕೆಂದರೆ ನಮ್ಮ ಕಲಾವಿದರು ಎಲ್ಲರೂ ಬರೋಕ್ಕಾಗಲಿಲ್ಲ, ಕೆಲವು ಪಾತ್ರಗಳನ್ನ ನಾನು ಮಾಡಬೇಕಾಯ್ತು, ಅಲ್ಲಿ ಪಾತ್ರಗಳನ್ನೂ ಮಾಡಿದೆ.